ಕ್ಷಣದಲ್ಲಿ ಬಳ್ಳಾರಿ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಮಾಡ್ತಾರೆ. ನ್ಯಾಯಾಲಯದ ಆದೇಶದ ಪ್ರತಿ ಸಿಕ್ಕ ಮೇಲೆ ಸ್ಥಳಾಂತರ. ಆದೇಶ ಸಿಕ್ಕಿದೆ, ಪರ್ಮಿಷನ್ ಸಿಕ್ಕಿದೆ, ಆದ್ರೆ ಆದೇಶದ ಪ್ರತಿ ಅಧಿಕಾರಿಗಳ ಕೈ ಸೇರ್ಬೇಕು. ಆ ತಕ್ಷಣಕ್ಕೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರಾಗಿದ್ದಾರೆ. ಕೈದಿಗಳ ಮೇಲೆ ಕಣ್ಗಾವಲು ಇಡೋದಕ್ಕೆ ಸಿಸಿಟಿವಿ ವ್ಯವಸ್ಥೆ. ಯಾವುದೇ ಕ್ಷಣದಲ್ಲಿ ಬಳ್ಳಾರಿ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಆದೇಶದ ಪ್ರತಿಗಾಗಿ ಕಾಯ್ತಾ ಇದ್ದಾರೆ. ಆದೇಶದ ಪ್ರತಿ ಕೈ ಸಿಕ್ಕ ತಕ್ಷಣ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಹುತೇಕ ಶಿಫ್ಟ್ ಆಗುವಂತ ಸಿದ್ಧತೆಗಳು ಇದಾಗ್ಲೇ ನಡೆದಿದೆ. ಕೋರ್ಟ್ ಕಲಾಪಕ್ಕೆ ವಿಡಿಯೋ ಕಾನ್ಫರೆನ್ಸ್ ವ್ಯವಸ್ಥೆ ಕೂಡ ಆಗಿದೆ. ನೋಡಿ ಎಷ್ಟು ಬೇಗ ಈ ಸುದ್ದಿ ಬರ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಮಧ್ಯಾಹ್ನವಷ್ಟೇ ಇದನ್ನ TV9 ಹೇಳಿತ್ತು, ಸುದ್ದಿಯನ್ನ ಬಿತ್ತರಿಸಿತ್ತು. 2-3 ದಿನಗಳಿಂದ ಈ ಫೋಟೋ ಯಾವಾಗ ರಿವೀಲ್ ಆಯ್ತಲ್ಲ, ಒಂದು ಜೈಲ್ ಒಳಗಡೆ ಈ ರೀತಿಯಾಗೂ ಇದ್ದಾರೆ ಆರೋಪಿಗಳು ಅನ್ನೋದಾಗಿ, ಸೊ ಅಲ್ಲಿಂದ ಪ್ರತಿದಿನದ ಸುದ್ದಿಗಳ ಇಂಪ್ಯಾಕ್ಟ್ ಇದು. ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ರನ್ನ ಶಿಫ್ಟ್ ಮಾಡ್ತಾರೆ. ಇದಾಗಲೇ ಇದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಆದ್ರೆ ಅಧಿಕಾರಿಗಳು ಕಾಯ್ತಾ ಇರೋದು ಆ ಪ್ರತಿ ಕೈ ಸೇರ್ಲಿ ಅಂತ. ಆದೇಶದ ಪ್ರತಿ ಕೈಗೆ ಸೇರ್ಬೇಕು. ಸಿಕ್ಕ ತಕ್ಷಣ ಅವರನ್ನ ಶಿಫ್ಟ್ ಮಾಡುವಂತ ಎಲ್ಲಾ ಸಿದ್ಧತೆಗಳು ಇದಾಗಲೇ ಮಾಡ್ಕೊಂಡಾಗಿದೆ. ಜೊತೆಗೆ ಸಿಸಿಟಿವಿ ಕಣ್ಗಾವಲು ಕೂಡ ಇರುತ್ತೆ. ಒಬ್ಬ ಕೈದಿ TV9 ಜೊತೆ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಮಾಜಿ ಕೈದಿ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾವ ರೀತಿಯಾಗಿ ಅಲ್ಲಿ ಒಳಗಡೆನ ವ್ಯವಸ್ಥೆಗಳು ಇರುತ್ತೆ, ಅವ್ರು ಕಣ್ಣಾರೆ ಕಂಡಿರುವಂತದ್ದು, ಕೇಳಿರುವಂತದ್ದು. ನಿಜಕ್ಕೂ ಹೀಗೂ ಇರುತ್ತಾ ಅನ್ಸುತ್ತೆ. ಅಟ್ಯಾಚ್ ಬಾತ್ರೂಮ್ ಇರುವಂತ ಸೆಲ್ಗಳಿದೆ ಜೈಲ್ನಲ್ಲಿ. ಅದೇ ಸೆಲ್ಗಳಲ್ಲಿ ದರ್ಶನ್ ಅವರನ್ನ ಇರಿಸುವಂತ ಸಾಧ್ಯತೆ ಇದೆ. ಸೆಲ್ ವ್ಯವಸ್ಥೆ ಹೇಗಿದೆ ಅಂತ, ಜೈಲ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುವಂತ ಸೆಲ್ಗಳಿದಾವೆ. ಈಗಲೂ ಕೂಡ ಅವ್ರು ಅಂತದ್ದೇ ಸೆಲ್ ನಲ್ಲಿ ಇದ್ರು. ಸೊ ಅಟ್ಯಾಚ್ ಬಾತ್ರೂಮ್ ಇರುವಂತ ಸೆಲ್ಗೆ ದರ್ಶನ್ ಅವರನ್ನ ಹಾಕುವಂತ ಸಾಧ್ಯತೆಗಳಿದೆ. ಅದನ್ನ ಬಿಟ್ರೆ ಈ ರೀತಿಯಾದಂತಹ ಸವಲತ್ತುಗಳು ಯಾವುದು ಸಿಗೋದಿಲ್ಲ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ. ಇದು TV9 ವರದಿಯ ಬಿಗ್ ಇಂಪ್ಯಾಕ್ಟ್. ಒಬ್ಬ ಕೊಲೆ ಆರೋಪಿ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಂಡು ನೋಡೋರ ಕಣ್ಣಿಗೆ ಮಣ್ಣೆರಚಿತ 50ಕ್ಕೂ ಹೆಚ್ಚಿನ ದಿನಗಳನ್ನ ಕಳೆದಿರುವಂತದ್ದು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಹೇಗಿದ್ರು ಅನ್ನೋದರ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ TV9 ವರದಿಯ ಬಿಗ್ ಇಂಪ್ಯಾಕ್ಟ್ ನಿಮ್ಮ ಕಣ್ಮುಂದೆನೇ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗ್ತಾರೆ ದರ್ಶನ್. ದರ್ಶನ್ ಶೋಕಿಯಿಂದ ಡಿ ಗ್ಯಾಂಗ್ ದಿಕ್ಕಾಪಾಲಾಯ್ತು. ನೋಡಿ, ಎಲ್ಲರನ್ನ ಒಂದೊಂದು ಕಡೆ ಶಿಫ್ಟ್ ಮಾಡಿದ್ರು. ರಾಜ್ಯದ ಬೇರೆ ಬೇರೆ ಜೈಲಿಗೆ ಆರೋಪಿಗಳನ್ನ ಶಿಫ್ಟ್ ಮಾಡಿದ್ರು. ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಕಳಿಸ್ತಾ ಇರುವಂತ ಖಾಕಿ ಅಂತ ಹೇಳಿದ್ರೆ ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಖಂಡಿತವಾಗಿಯೂ ಶಿಫ್ಟ್ ಆಗುತ್ತೆ. 2 ಫೋಟೋ 1 ವಿಡಿಯೋದಿಂದ ಡಿ ಗ್ಯಾಂಗ್ ಛಿದ್ರ ಆಯ್ತು. ದರ್ಶನ್ ಶೋಕಿ ಹೇಗಿತ್ತು ನೋಡಿದ್ರಿ ನೀವು ಫೋಟೋಗಳಲ್ಲಿ, ವಿಡಿಯೋ ಕಾಲ್ಗಳಲ್ಲಿ. ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಕಾಫಿ ಮಗ್ಗು, ಬೇಕಾದಾಗ ಬಿರಿಯಾನಿ, ದಮ್ ಎಲ್ಲ ಇತ್ತು. ಆದ್ರೆ ಈಗ ಎಲ್ಲವೂ ಕೂಡ ದಿಕ್ಕಾಪಾಲಾಗಿದೆ. ಅವ್ರ ಜೊತೆಗಿದ್ದಂತ ಡಿ ಗ್ಯಾಂಗ್ ಇತ್ತಲ್ಲ, ಉಳಿದಂತ ಆರೋಪಿಗಳು, ಅವರನ್ನೂ ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅದರ ಡೀಟೇಲ್ ಅನ್ನ ಈ ಹಿಂದೆ ನಿಮ್ಮ ಮುಂದೆ ಇಟ್ವಿ. ಯಾರ್ಯಾರು ಯಾವ್ಯಾವ ಜೈಲಿಗೆ ಹೋಗ್ತಾ ಇದ್ದಾರೆ, ಯಾವ ಆರೋಪಿಗಳು ಅಂತ. ಈಗ ಸೆಂಟ್ರಲ್ ಜೈಲಿನಲ್ಲಿ ಉಳಿದುಕೊಂಡಿರೋದು ಕೇವಲ 3 ಜನ ಆರೋಪಿಗಳು ಮಾತ್ರ. ಅದರಲ್ಲಿ A1 ಪವಿತ್ರ ಗೌಡ ಕೂಡ ಸೇರಿದಂತೆ 3 ಜನ ಅದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಅದನ್ನ ಬಿಟ್ರೆ ಇವರ ಹಿಂದೆ ಮುಂದೆ ಎಲ್ಲ ಕೂತ್ಕೊಳ್ತಿದ್ರಲ್ಲ ಮ್ಯಾನೇಜರು, ಇನ್ನೊಬ್ರು, ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ನಿಜಕ್ಕೂ ಒಂದು ವಿಶೇಷ ಅನ್ಸೋದು, ದರ್ಶನ್ ಒಬ್ಬರನ್ನೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರೋದು. ಯಾರೂ ಇಲ್ಲ, ಜೊತೆಗೆ ಆರೋಪಿಗಳು ಯಾರೂ ಇಲ್ಲ. ಈ ರೀತಿಯಾಗಿ ಕೂತ್ಕೊಂಡು ಹರಟೆ ಹೊಡೆಯೋದಕ್ಕಾಗುವುದಿಲ್ಲ, ಮಾತನಾಡೋದಕ್ಕಾಗುವುದಿಲ್ಲ. ಜೈಲಿನ ನಿಯಮಗಳೇನು ಇದನ್ನೂ ಕೂಡ TV9 ಹೇಳಿತ್ತು. ಒಂದೇ ಕೊಲೆ ಆರೋಪದಲ್ಲಿ ಒಳಗೆ ಹೋಗಿರುವಂತ ಆರೋಪಿಗಳು ಯಾರೂ ಕೂಡ ಒಬ್ರನ್ನೊಬ್ರು ನೋಡಬಾರ್ದು, ಒಬ್ರನ್ನೊಬ್ರು ಮಾತಾಡಬಾರ್ದು, ಜೊತೆಯಲ್ಲಿ ಕೂರಬಾರ್ದು. ಈ ರೀತಿ ನಿಯಮ ಇರುವಂತ ಒಂದು ರೀತಿಯಲ್ಲಿ ಇವರೆಲ್ಲರೂ ಜೊತೆ ಕೂತು ಮಾತನಾಡ್ತಾ, ಟೀ ಕುಡಿತಾ, ದಮ್ ಹೊಡಿತಾ ಮಜಾ ಮಾಡ್ತಾ ಇದ್ರು ಪರಪ್ಪನ ಅಗ್ರಹಾರದಲ್ಲಿ.